ಕರ್ನಾಟಕದ 28 ಲೋಕಸಭೆ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. 2 ಹಂತದಲ್ಲಿ ಮತದಾನ ನಡೆಯಲಿದ್ದು ಜೂನ್ 4ರಂದು ಮತ ಎಣಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದರ ಜೊತೆಗೆ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕನ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಉಪಚುನಾವಣೆಗೂ ಡೇಟ್ ನಿಗದಿಯಾಗಿದೆ. ಕರ್ನಾಟಕದಲ್ಲೂ ಮಹಾಸಂಗ್ರಾಮಕ್ಕೆ ಆಯೋಗ ಸಿದ್ಧತೆ. ಏಪ್ರಿಲ್ 26, ಮೇ 7ಕ್ಕೆ ವೋಟಿಂಗ್, ಜೂನ್ 4ಕ್ಕೆ ಮತ ಎಣಿಕೆ. ಕರ್ನಾಟಕದಲ್ಲೂ ಮಹಾಸಂಗ್ರಾಮಕ್ಕೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಹಂತದಲ್ಲಿ ಮತದಾನ ನಡೆಸೋದಕ್ಕೆ ಆಯೋಗ ಮುಂದಾಗಿದೆ. ಜಸ್ಟ್ ಇನ್ನು 12 ದಿನ ಕಳೆದ್ರೆ ರಾಜ್ಯದಲ್ಲಿ ಚುನಾವಣಾ ಅಧಿಸೂಚನೆ ಹೊರಬೀಳಲಿದೆ. ಮಾರ್ಚ್ 28ರಿಂದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ನಾಮಿನೇಷನ್ಗೆ ಏಪ್ರಿಲ್ 4 ಕೊನೆ ದಿನವಾಗಿದ್ದು ಏಪ್ರಿಲ್ 5ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 8ರ ಒಳಗೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶವಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕರ್ನಾಟಕದಲ್ಲಿ ಏಪ್ರಿಲ್ 26ಕ್ಕೆ ಮತದಾನ ನಡೆಯಲಿದ್ದು ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಎಲ್ಲೆಲ್ಲಿ ಮತದಾನ ನಡೆಯಲಿದೆ ಅಂತ ನೋಡೋದಾದ್ರೆ ಏಪ್ರಿಲ್ 26ಕ್ಕೆ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರಗಳಲ್ಲಿ ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಇನ್ನು ರಾಜ್ಯದಲ್ಲಿ 2ನೇ ಹಂತದ ಮತದಾನಕ್ಕೆ ಏಪ್ರಿಲ್ 12ರಿಂದ ಅಧಿಸೂಚನೆ ಹೊರಬೀಳಲಿದ್ದು ಅಂದಿನಿಂದಲೇ ಉಮೇದುವಾರಿಕೆ ಸಲ್ಲಿಕೆ ಆರಂಭವಾಗಲಿದೆ. ಏಪ್ರಿಲ್ 19ರಂದು ನಾಮಿನೇಷನ್ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಏಪ್ರಿಲ್ 20ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 22ರ ಒಳಗೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಮೇ 7ರಂದು ನಡೆಯಲಿದ್ದು ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಮೇ 7ಕ್ಕೆ ಉತ್ತರ ಕರ್ನಾಟಕದ 14 ಕ್ಷೇತ್ರದಲ್ಲಿ 2ನೇ ಹಂತದ ಮತದಾನ ನಡೆಯಲಿದೆ. ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಬಾಗಲಕೋಟೆ, ವಿಜಯಪುರದಲ್ಲಿ ವೋಟಿಂಗ್ ನಡೆಯಲಿದೆ. ರಾಜ್ಯದಲ್ಲಿ ಒಟ್ಟು 5,42,00,000 ಮತದಾರರಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರ ಪ್ರಭುಗಳಿದ್ರೆ ಉಡುಪಿ, ಚಿಕ್ಕಮಗಳೂರು ಅತಿ ಕಡಿಮೆ ಮತದಾರರನ್ನ ಹೊಂದಿರುವ ಕ್ಷೇತ್ರವಾಗಿದೆ. ನಮ್ಮ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ ಇವತ್ತು 58,834, 58,834. ಅಲ್ಲಿ ಅರ್ಬನ್ ಪೋಲಿಂಗ್ ಸ್ಟೇಷನ್ ನೋಡಿದರೆ 21,682, 21,682 and ಅರ್ಬನ್ ರೂರಲ್ ಪೋಲಿಂಗ್ ಸ್ಟೇಷನ್ ಅರೌಂಡ್ 37,152. 7 ಹಂತದ ಚುನಾವಣಾ ಪ್ರಕ್ರಿಯೆ ಸರಿಯಲ್ಲ ಎಂದ ಖರ್ಗೆ. 7 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಸರಿಯಾದ ಪ್ರಕ್ರಿಯೆ ಅಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. 2.5 ತಿಂಗಳ ತನಕ ಎಲೆಕ್ಷನ್ ಪ್ರೋಸೆಸ್ಸೇ ನಡೀತಾ ಇರ್ತದೆ. ಇದರಿಂದ ನಮ್ಮ ಡೆವಲಪ್ಮೆಂಟ್ ವರ್ಕ್ ಎಲ್ಲ ನಿಂತು ಹೋಗ್ತವೆ. ನಿಯರ್ಲಿ 1/3 ಬಜೆಟ್ ನಮ್ಮ ರಾಜ್ಯದ್ದು ಎಲ್ಲ ದೇಶದ್ದು ಎಲ್ಲ ನಿಂತು ಹೋಗ್ತದೆ. ರೂಲಿಂಗ್ ಗೌರ್ಮೆಂಟ್ ಅವರು ಅವ್ರಿಗೆ ಅನುಕೂಲ, ಅವ್ರ ಪ್ರವಾಸ, ಅವರ ಅನುಕೂಲಕ್ಕೆ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲಾಗಲಿ ಎದುರಿಸ್ಬೇಕು. ಎಲೆಕ್ಷನ್ ಆದಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ನ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ. ನಾವು ಅದನ್ನು ಯಾಕಂದರೆ ಇಡೀ ದೇಶದ ಎಲೆಕ್ಷನ್ ಇದು, ಸ್ಟೇಟ್ ಎಲೆಕ್ಷನ್ ಅಲ್ಲ. ಸೊ ನಾವು ಎದುರಿಸ್ತೇವೆ. ಲೋಕಸಮರಕ್ಕೆ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ನೀತಿ ಸಂಹಿತೆ ಜಾರಿಯಾಗಿದ್ದು ದೇಶದ ಭವಿಷ್ಯ ಜೂನ್ 4ರಂದು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.